ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೇತು ಅಡುಗೆ ಮನೆ. ಇವತ್ತು ನಾನು ಮಂಗಳೂರಿನ ಫೇಮಸ್ ರೆಸಿಪಿಯಾದ ಕೋರಿ ರೊಟ್ಟಿ ಯಾವ ರೀತಿ ಮಾಡೋದಂತ ಹೇಳ್ತಾ ಇದ್ದೀನಿ. ರೊಟ್ಟಿಗೆ ಸಾರು ಯಾವ ರೀತಿ ಮಾಡೋದಂತ ಹೇಳಿ, ಅದಕ್ಕೆ ನಾನು ತೆಂಗಿನಕಾಯಿ ತಗೊಳ್ತಾ ಇದ್ದೀನಿ. ಅರ್ಧ ಗಡಿಯಷ್ಟು ತಗೊಂಡಿದ್ದೀನಿ. ಅದಕ್ಕೆ ತೆಂಗಿನಕಾಯಿನ ತುರಿದುಕೊಂಡು ಅದರಲ್ಲಿ ಮುಕ್ಕಾಲು ಭಾಗದಷ್ಟು ತೆಂಗಿನಕಾಯಿ ಹಾಲು ತೆಗಿಲಿಕ್ಕೆ ಸ್ವಲ್ಪ ಮಸಾಲ ರುಬ್ಬಲಿಕ್ಕೆ ಇಟ್ಕೊಂಡಿದ್ದೀನಿ. ಆಮೇಲೆ ತೆಂಗಿನಕಾಯಿ ಹಾಲು ತೆಗಿಲಿಕ್ಕೆ ಅಂತೇಳಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು, ರುಬ್ಬಿ ತೆಗಿಬೇಕು ಅದರ ಹಾಲನ್ನು. ಈ ಥರ ನೈಸಾಗಿ ರುಬ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ನೀರಾಗಿ ರುಬ್ಕೊಳ್ಬೇಕು. ಈ ಥರ ನೋಡಿ ಹಾಲು ತೆಗಿತಾ ಇದ್ದೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ತೆಗಿಬೇಕು. ಇದು ಮಂಗಳೂರಿನವರ ಫೇಮಸ್ ಭಾರಿ ಇಷ್ಟದ ರೆಸಿಪಿ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಫೇವ್ರೆಟ್ ರೆಸಿಪಿ ಇದು. ರೊಟ್ಟಿ ಮತ್ತು ಕೋಳಿ ಸಾರು ಅಂದರೆ ತುಂಬ ನನಗೆ ಇಷ್ಟ. ನಿಮಗೆ ಇಷ್ಟ ಅಂತ ಹೇಳಿದರೆ ನನಗೆ ಒಂದು ಕಮೆಂಟ್ ಮಾಡಿ. ನಂದಂತೂ ತುಂಬ ಫೇವ್ರೆಟ್ ರೆಸಿಪಿ. ನೋಡಿ ಈ ಥರ ಎಷ್ಟು ಹಾಲು ಬಂತು, ಅಷ್ಟು ತೆಂಗಿನಕಾಯಲ್ಲಿ ನಾನು ತೋರಿಸಿದೆಲ್ಲ ಅಷ್ಟರಲ್ಲಿ. ಆಮೇಲೆ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಹುರ್ಕೊಳ್ಳಿಕ್ಕೆ 3 ಮೆಣಸು, ಕೊತ್ತಂಬರಿ, ಕಾಳು ಮೆಣಸು, ಮೆಂತೆ, ಸಾಸಿವೆ, ಸೋಂಪು, ಜೀರಿಗೆ ಮತ್ತು ಚಕ್ಕೆ ಲವಂಗ, ಏಲಕ್ಕಿ, ಇದು ಕರಿಬೇವು ಸೊಪ್ಪು, ತೆಂಗಿನಕಾಯಿ, ಈರುಳ್ಳಿ. ಆಮೇಲೆ ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ತೆಂಗಿನ ಎಣ್ಣೆ ಹಾಕಿ ಮಾಡಿದ್ರೇ ತುಂಬ ಚೆನ್ನಾಗಾಗೋದು. ಆಮೇಲೆ ಮೊದಲಿಗೆ ನಾನು ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಫ್ರೈ ಮಾಡಿಕೊಳ್ಬೇಕು. ಅದು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಮೆಣಸು, ನಾನು 3 ಮೆಣಸು ಯಾಕೆ ತಗೊಂಡಿದ್ದೆ ಅಂದರೆ ಅದು ಮೆಣಸು ತುಂಬ ಖಾರ ಇದೆ, ಅದಕ್ಕೋಸ್ಕರ. ಆಮೇಲೆ ಉಳಿದೆಲ್ಲ ಮಸಾಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಚೆನ್ನಾಗಿ ಹುರ್ಕೊಳ್ಬೇಕು. ಕೊತ್ತಂಬರಿ ಇದೆಲ್ಲ, ಮೆಂತೆ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಳ್ಬೇಕು ಈ ಥರ. ಮತ್ತು ರೊಟ್ಟಿಗೆ ತುಂಬ ಖಾರ ಉಪ್ಪೆಲ್ಲ ನೋಡಿ ಹಾಕಬೇಕು, ಉಪ್ಪೆಲ್ಲ ಜಾಸ್ತಿ ಮಾಡಬಾರ್ದು. ಆಮೇಲೆ ಲಾಸ್ಟಿಗೆ ತೆಂಗಿನಕಾಯಿ ಸ್ವಲ್ಪ ಇಟ್ಕೊಂಡಿದ್ದೆಲ್ಲ ತುರಿ ಅದನ್ನು ಹಾಕ್ಕೊಂಡೆ, ಅದನ್ನು ಹಾಕಿ ಹುರ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ ಎಲ್ಲ ಮಿಕ್ಸ್ ಮಾಡಿಟ್ಟೆ. ಆಮೇಲೆ ಈಗ ಚಿಕನ್ ಇದೆಲ್ಲ ಕೋಳಿ, ಅದನ್ನು ಬೇಯಲಿಕ್ಕೆ ಇಟ್ಕೊಳ್ಬೇಕು. ಮತ್ತು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಆಮೇಲೆ ಮೊದಲಿಗೆ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗುವವರೆಗೂ ಪೇಸ್ಟ್ ಮಾಡಿಕೊಳ್ಬೇಕು. ಆಮೇಲೆ ಟೊಮೊಟೊ, ನಾನಂದರೆ ಟೊಮೊಟೊ ಅರ್ಧದಷ್ಟು ತಗೊಂಡಿದ್ದೀನಿ. ಮತ್ತು ಹುಳಿ ಹಾಕ್ತಾಯಿದ್ದೀನಿ ಮಸಾಲಕ್ಕೆ. ಇದು ಚಿಕನ್ ಅರ್ಧ kg ಅಷ್ಟು ತಗೊಂಡಿದ್ದೀನಿ. ಅರ್ಧ kg ಚಿಕನಿಗೆ ಇಷ್ಟೆಲ್ಲ ಮಸಾಲ ಹಾಕಬೇಕು. ಇದು ಬರೀ ರೊಟ್ಟಿಗೆ ಮಾತ್ರ ಅಲ್ಲ, ರಾಗಿ ಮುದ್ದೆ, ಅನ್ನದ ಜೊತೆ, ಇಡ್ಲಿ ಜೊತೆನೂ ಈ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ ತೆಂಗಿನ ಹಾಲು ಹಾಕಿ ಮಾಡೋದ್ರಿಂದ. ಆಮೇಲೆ ಅರಶಿನ, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಹಾಕಿ ಆಮೇಲೆ ಬಾಯಿ ಮುಚ್ಚಿ ಬೇಯಲಿಕ್ಕೆ ಇಡಬೇಕು, ಮುಚ್ಚಳ ಮುಚ್ಚಿ. ಆಮೇಲೆ ನಾನೀಗ ಮಸಾಲೆ ಎಲ್ಲ ಹುರಿದಿಟ್ಕೊಂಡಿದ್ದೆ ನೋಡಿ, ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಬೇಕು. ನೀರು ಹಾಕಬಾರ್ದು, ತೆಂಗಿನ ಹಾಲಿದೆ ನೋಡಿ ಅದನ್ನು ಹಾಕಿ ಮಾಡಬೇಕು. ಆಮೇಲೆ ಸ್ವಲ್ಪ ಹುಳಿ ತಗೊಂಡಿದ್ದೀನಿ ನೋಡಿ, ಹುಣಸೆ ಹುಳಿ ಹಾಕ್ಕೊಂಡಿದ್ದೀನಿ. ಆಮೇಲೆ ತೆಂಗಿನಕಾಯಿ ಹಾಲು ನಂತರ ತೆಕ್ಕೊಂಡಿದ್ದೆ ನೋಡಿ, ಅದನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ರುಬ್ಕೊಳ್ಬೇಕು. ಅದು ತುಂಬಾ ಟೇಸ್ಟಾಗಿ ಬರುತ್ತೆ ಚೆನ್ನಾಗಿ.
ಅದಕ್ಕೆ ನಾನು ಫಸ್ಟಿಗೆ ಮೊದಲಿಗೆ ಇದು ತೆಂಗಿನ ಹಾಲನ್ನು ತೆಗೆದುಕೊಂಡಿದ್ದು. ಮತ್ತು ನೋಡಿ ತೆಂಗಿನಕಾಯಿ ಹಾಲು ಹಾಕ್ತಿದ್ದೀನಿ. ಆಮೇಲೆ ರುಬ್ಬಿಟ್ಕೊಂಡಂಥ ಮಸಾಲೆ ಎಲ್ಲವನ್ನು ಹಾಕ್ಕೊಂಡೆ. ಈ ಸಾರನ್ನು ತುಂಬ ದಪ್ಪ ಮಾಡಬಾರ್ದು, ಸ್ವಲ್ಪ ತೆಳ್ಳಗೇ ಇರಬೇಕು ರೊಟ್ಟಿಗೆ. ಆಮೇಲೆ ಒಳ್ದಂಥ ತೆಂಗಿನಕಾಯಿ ಹಾಲನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡೆ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ದಪ್ಪ ಇದ್ದರೆ ಮತ್ತೆ ಸ್ವಲ್ಪ ನೀರಾಗಿ ತೆಳ್ಳಗೆ ಮಾಡಿಕೊಳ್ಳಿ. ರೊಟ್ಟಿ ಜೊತೆ ಆದರೆ ಸ್ವಲ್ಪ ತೆಳ್ಳಗಿದ್ರೇ ಒಳ್ಳೆಯದು, ತುಂಬಾ ಅಲ್ಲ, ಸ್ವಲ್ಪ ಈ ರೀತಿ ನೋಡಿ ತೋರಿಸ್ತಾ ಇದ್ದೀನಲ್ಲ ಇಷ್ಟು ತೆಳ್ಳಗೆ. ಆಮೇಲೆ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಮಸಾಲೆ ಹಾಕಿದ ಮೇಲೆ ಉಪ್ಪು ಚಪ್ಪೆ ಇದ್ದರೆ ಉಪ್ಪು ನೋಡಿ ಹಾಕ್ಕೊಳ್ಬೇಕು. ಉಪ್ಪು ಸಪ್ಪೆ ತತ್ತಿಗೆ ಮತ್ತೆ ಹಾಕ್ಕೊಂಡೆ ನಾನು. ಆಮೇಲೆ ಇದು ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಳ್ಬೇಕು ಕೊನೆಯದಾಗಿ. ನಂದಂತೂ ಇದು ತುಂಬಾ ಫೇವ್ರೇಟ್ ರೆಸಿಪಿ. ನಿಮ್ಮದು ಫೇವ್ರೇಟ್ ರೆಸಿಪಿ ಆದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ನೋಡಿ ರೊಟ್ಟಿ, ರೈಸಿಂದ ಮಾಡೋದಿದು. ಕೋಳಿ ರೊಟ್ಟಿ ಅಂತ ಹೇಳ್ತಾರೆ. ಕಾರ್ಕಳ, ಉಡುಪಿ, ಮಂಗಳೂರಿನವರಿದ್ದು ಫೇಮಸ್ ರೆಸಿಪಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನೋಡಿ ಇದರದ್ದು ತುಂಬಾ ಚೆನ್ನಾಗಾಗುತ್ತೆ. ನನಗಂತೂ ಬಾಯಲ್ಲಿ ತುಂಬ ನೀರು ಬರ್ತಾಯಿದೆ. ಈ ಥರ ಇರುತ್ತೆ ನೋಡಿ ರೊಟ್ಟಿ. ಇದು ಬರೀ ರೈಸಿಂದ ಅಷ್ಟೇ ಮಾಡೋದು ಅವರು. ನೋಡಿ ಸಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಾಗಿದೆ. ತೆಂಗಿನಕಾಯಿ ಹಾಲು ಹಾಕಿ ಮಾಡೋದ್ರಿಂದ ಮಾಮೂಲಿ ನಾವು ಸಾರು ಮಾಡೋದಕ್ಕಿಂತ ಇದು ತುಂಬಾ ಚೆನ್ನಾಗಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.